ಇದು ವಿನಯ್ಗೆ ತಿರುಗಿಸಿ ಈಗ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡಲು ಹತ್ತಿದ್ದಾನೆ ಪ್ರತಾಪ್ ಅಂತ ಹೇಳ್ಬೋದು. ಪ್ರತಾಪ್ ಕೊಡೋ ಕೌಂಟ್ರ್ ಈಗ ವಿನಯ್ ಕೂಡ ಬೆಚ್ಚಿ ಬಿದ್ದಿದ್ದಾನೆ. ಇವನೇನ ಮಾತಾಡ್ತಾರೆ, ಇನ್ಯಾರ ಮಾತಾಡ್ತಾರೋ ಅನ್ನಂಗೆ ಆಗ್ಬಿಟ್ಟಿದೆ. ಹೌದು, ಈತ ವಿನಯ್ ನಾಮಿನೇಟ್ ಮಾಡೋ ಸಮಯದಲ್ಲಿ ಒಂದು ಪದಗಳನ್ನ ಹೇಳ್ತಾನೆ. ಈತ ಒಂದು ಸ್ವಾರ್ಥಗೊಂಡಿದ್ದ ಆಡ್ತವನೇ. ಹಾಗೆ ಹಳ್ಳಿ ಜನದ ವಿಷಯನ ಇಟ್ಕೊಂಡು ಟಾಪಿಕ್ ಮಾಡಿ ಮಾತಾಡ್ತಿದ್ದಾನೆ. ಇಷ್ಟು ದಿನ ಅವನಿಗೆ ಹಳ್ಳಿ ಜನ ನೆನಪಿರಲಿಲ್ಲ, ಇದೀಗ ನೆನಪಾಗ್ಬಿಟ್ಟಿತ್ತೆ ಅಂತ ಹೇಳಿ ಅವನಿಗೆ ಸ್ವಲ್ಪ ತಿಗಾಕೊಬ್ಬು ಹೆಚ್ಚಾಗಿದೆ ಅಂತ ಹೇಳಿ ಈ ನಾಮಿನೇಟನ್ನು ಮಾಡ್ತಾನೆ. ಇದಾದ ನಂತರ ಪ್ರತಾಪ್ ಕೂಡ ಅದೇ ಥರ ರೀಸನ್ ಹೇಳ್ತಾನೆ. ಇವರು ಸ್ವಾರ್ಥಗೊಂಡಿಂದ ಆಡ್ತಿದ್ದಾರೆ, ಎಷ್ಟು ದಿನ ಅವ್ರ ಬಕೆಟಿಂದ ಅಂದ್ಕೊಂಡಿದ್ದವರೆಲ್ಲ ದೂರ ಆಗ್ತಿದ್ದಾರೆ. ಇವರೆಲ್ಲ ನೋಡಿದಂಥ ವಿನಯ್ಗೆ ನಿಜವಾದ ಆಟ, ಅಸಲಿ ಆಟ ಈಗ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಅವ್ರನ್ನ ಒಂದು ಪದ ಹೇಳಿದ್ರಲ್ಲ, ಅದು ಕೂಡ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳ್ಬಿಡ್ತಾನೆ. ಯಾಕೆ ನಿಗೇನು ತಿಗ ಕಡಿತಿದೆ ಅಂತ ಹೇಳಿದಾಗ, ನಾನು ಅದನ್ನೇ ಅಣ್ಣ ನಿಮಗೆ ಹೇಳಿದ್ದು, ನೀವು ಪದ ಬಳಸಿ ನಾನು ಪದ ಬಳಸಲು ಹೇಳಿದ್ದೀನಿ ಅಷ್ಟೇ ಅಂದಾಗ, ನೋಡೋ ಸರಿ ಇರೋದಿಲ್ಲ ಅಂತೇಳಿ ಕೈ ತೋರಿಸಿದಾಗ, ನನಗೂ ಹಂಗೆ ಅನಿಸುತ್ತೆ, ಹಾಗಂತ ನಾನು ಹಂಗೆ ಅಂತ ಹೇಳಿಲ್ಲ ನಿಮಗೆ, ಅದಕ್ಕೆ ಹೇಳ್ತಿದ್ದೀನಿ, ನೀವು ಕೇಳ್ಕೋಬೇಕು ಅಷ್ಟೇ. ಹಳೆ ಪ್ರತಾಪ್ ಹೋಗ್ಬಿಟ್ಟಣ, ಇನ್ನು ಹೊಸ ಪ್ರತಾಪ್ ಬಂದಿದ್ದಾನೆ, ಇನ್ನು ನಾನು ಆಡೋ ಆಟಕ್ಕೆ ಹಂಗೆ ಹದ್ರೋಗ್ಬಿಡ್ಬೇಕು ನೀವೆಲ್ಲ ಅಂತ ಹೇಳಿ ಈಗ ವಿನಯ್ಗೆ ವಾರ್ನಿಂಗ್ ಕೊಟ್ಟಿದ್ದಾನೆ ಪ್ರತಾಪ್.